ಕೆಆರ್ಎಸ್ ಪಾರ್ಟಿಗೆ ಜೈ. ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪುರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ. ಕೆಆರ್ಎಸ್ ಪಕ್ಷಕ್ಕೆ ಜೈ. ಕೆಆರ್ಎಸ್ ಪಾರ್ಟಿಗೆ ಜೈ. ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಾನು ಕೆಆರ್ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷ. ನಮ್ಮೊಟ್ಟಿಗೆ ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಶಿವರಾಜ್ ಅವರು, ಇನ್ನಿ ಪಿಂಟು ಅವರಿದ್ದಾರೆ. ಸೊ ಇಂದು ನಾವು ಬಂದ ಉದ್ದೇಶ ಏನಂತ ಹೇಳಿದ್ರೆ, ಕಳೆದ ಇದೇ ತಿಂಗಳ 4ನೇ ತಾರೀಕು 10 ಸೆನ್ಸ್ ಕನ್ವರ್ಷನ್ ಜಾಗನ ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಳ ಹಂತದಲ್ಲಿ ಪರಿಶೀಲನೆ ಮಾಡಿ ಸಿಗ್ನೇಚರ್ ಮಾಡಲಿಕ್ಕೆ ನಾವು ಅವ್ರ ಕಚೇರಿಗೆ ಭೇಟಿ ಕೊಟ್ಟಿದ್ವಿ. ಅವರು ಲಂಚಕ್ಕೆ ಬೇಡಿಕೆ ಇಟ್ಟರು, ಸೆನ್ಸಿಗೆ 100 ರೂಪಾಯಿಗೆ ನೀವು ಲಂಚ ಕೊಡಬೇಕು ಅಂತೇಳಿ. ಸರಿ ಆಯಿತು ಅಂತೇಳಿ ನಾವು ಆ ದಿನ ವಾಪಸ್ ಹೋದ್ವಿ. ನೆಕ್ಸ್ಟ್ ಡೇ ಮರುದಿನ ಮಧ್ಯಾಹ್ನ 12 ಗಂಟೆಗೆ ಭೇಟಿ ಕೊಟ್ಟು ನಾವು ವಿತ್ತು ವಿಡಿಯೋ ಮಾಡ್ಕೊಳ್ಬೋದು. ನಾವು ಕೊಡುವಂಥ ಹಣ ಏನಿದೆಯೋ ಅದನ್ನು ವಿತ್ತು ವಿಡಿಯೋ ಮಾಡಿಕೊಂಡು ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದೀವಿ. ಸೊ ಆ ವಿಡಿಯೋ ಕೂಡ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ಅಪ್ಲೋಡ್ ಮಾಡ್ತೀವಿ. ಯಾರೇ ಮಾತಾಡೋದು ಹೊಸದೇ ಕೊಡ್ಲಿಲ್ಲ ಸುಂದರರಾಜ್ ಸ್ಟಾಂಪ್ ಪೇಪರ್ ಕೊಡ್ಲಿಲ್ಲ. ಹೌದೌದು ಹಂಗೆ ಹೇಳಿದ್ರೆ ಇಲ್ಲಿಗೆ 3 ದಿವಸ ಟೈಮ್ ಆಗ್ತದೆ ನಮ್ಗೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ 100 ರೂಪಾಯಿ ಸ್ಟಾಂಪ್ ಪೇಪರ್ ಕೂಡ ಕೇಳಿ ಕಳ್ಸ್ಕೊಡೋದು. ಕಳ್ಸ್ಕೊಡ್ತೇನೆ. ಹೌದಾ? ಯಾರಿಗೆ ಕೊಡ್ಬೇಕು ಸರ್? ಅಮೌಂಟ್ ಯಾರಿಗೆ ಕೊಡ್ಬೇಕು? ನಿಮ್ಮ ಕೈಲಿ ಕೊಡ್ಬೇಕಾ? ಕ್ಯಾಶ್ ಕೊಡೋದಾ? ಇವ್ರ ಕೈಲಿ ಕೊಡೋದು? ಹಾಗೆ ಕಳ್ಸ್ಕೊಡ್ತೀರಾ ಸರ್? ರೆಡಿ ಆಗಿದೆ ತಗೊಂಡಿದ್ರು. ಈಗ ನಾನೇ ತಗೊಂಡೋಗ್ಲಾ? ಇಲ್ಲ, ಅದು ಸ್ಕ್ಯಾನ್ ಆಗ್ಬೇಕು. ನಮ್ಗೆ ಸೈನ್ ನಮಗೆ ಟಫಲ್ ಬಂದಿರುತ್ತಲ್ಲ, ನಾವು ಟಫಲ್ಲೇ ಕಳಿಸೋದು. ಹೌದಾ? ಅದೇ ನಾನು ವೆಯ್ಟ್ ಮಾಡಲ ಅಲ್ಲಿ ಇಲ್ಲಿ ಕಳಿಸ್ತೀನಿ ಹೋಗಿ. ಈಗಾಗಲೇ ಅಪ್ಲೋಡ್ ಕೂಡ ಆಗಿದೆ, ನಮ್ಮದೇ ಪಕ್ಷದ ಪೇಜಲ್ಲಿ ಅಪ್ಲೋಡ್ ಕೂಡ ಆಗಿದೆ. ಸೊ ನಾವೊಂದು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟ ಉದ್ದೇಶ ಏನಂತ ಹೇಳಿದ್ರೆ, ಆ ಒಂದು ಅಯೋಗ್ಯ ಭ್ರಷ್ಟ ನಾಲಾಯಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೋ ಅವ್ರು ಕೂಡಲೇ ಸಸ್ಪೆಂಡ್ ಆಗಬೇಕು. ಆ್ಯಕ್ಚುಲಿ ನಮ್ಮ ಪ್ರಕಾರ ಅವ್ರ ಕೆಲಸದಿಂದ ವಜಾ ಮಾಡಲೇಬೇಕು ಅಂತಿದ್ದೀವಿ. ಆದರೆ ಅವ್ರಿಗೂ ಕೂಡ ಒಂದು ಸಂಸಾರ, ಜೀವನ, ಕುಟುಂಬ, ಕಮಿಟ್ಮೆಂಟೇ ಇರುತ್ತೆ. ಹಾಗಾಗಿ ಕೇವಲ ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಅವರು ಸಸ್ಪೆಂಡ್ ಆಗಲೇಬೇಕು. ಅವ್ರು ಸಸ್ಪೆಂಡ್ ಆಗೋದ್ರಿಂದ ಅವರ ಒಂದು ಕಚೇರಿಯ ಅಧಿಕಾರಿಗಳು, ಅವರ ಒಂದು ಸಕ್ರಿಯ ಅಧಿಕಾರಿಗಳು ಕೂಡ, ಅವ್ರ ಒಟ್ಟಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಕೂಡ ಒಂದಷ್ಟು ಎಚ್ಚೆತ್ತುಕೊಂಡು ನ್ಯಾಯಯುತವಾಗಿ, ನ್ಯಾಯಬದ್ಧವಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ. ಸೊ ಆ್ಯಕ್ಚುಲಿ ಇದು ಬೇಡಿಕೆ ಅಲ್ಲ, ಪ್ರಿವೆಂಟೇಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಪ್ರಕಾರ, ಕಾಲಮ್ 7 ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ನೌಕರರು ಲಂಚ ತಗೊಂಡಿರುವಂಥದ್ದು ಸಾಬೀತಾದರೆ ಕೂಡಲೇ ಆತನನ್ನು ಕೆಲಸದಿಂದ ವಜಾ ಮಾಡಬೇಕು. ಹಾಗೂ ಆತನ 7 ರಿಂದ 3 ವರ್ಷಕ್ಕೆ ಜೈಲು ಶಿಕ್ಷೆಗೆ ಒಳಪಡಿಸಬೇಕು. ಸೊ ನಾವು ಆ ಥರಕ್ಕೆ ಅವ್ರಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಬಹುತೇಕ ಅವರು ತಪ್ಪು ಮಾಡಿದರೆ ಅದು ಸಾಬೀತಾಗಿದೆ. ಇನ್ನು ಅವ್ರನ್ನ ನಾವು ಜೈಲಲ್ಲಿ ಕೂರಿಸಿ ಅವರಿಗೆ ಕೆಲಸದಿಂದ ವಜಾ ಮಾಡಿಸಿದ್ರೆ ಅವರ ಜೀವನ, ಸಂಸಾರ, ಕುಟುಂಬ ಈ ಥರಕ್ಕೆ ಮುಂದಿನ ಭವಿಷ್ಯತ್ತು ಹಾಳಾಗ್ತದೆ. ಹಾಗಾಗಿ ಎಚ್ಚರಿಕೆ ಕೊಟ್ಟು 1 ತಿಂಗಳ ಸಸ್ಪೆಂಡ್ ಮಾಡಿ ನೆಕ್ಸ್ಟಿಗೆ ಈ ಥರ ಆಗಬಾರ್ದು ಅಂತ ಅವ್ರಿಗೆ ಅವರ ಸುಪೀರಿಯರ್ ಆಫೀಸರ್ ತಹಶೀಲ್ದಾರ್ ಮುಖಾಂತರ ಸಸ್ಪೆಂಡ್ ಮಾಡಿಸಿ ಎಲ್ಲರಿಗೂ ಕೂಡ ಇದೊಂದು ಪಾಠ ಆಗಬೇಕಂತೇಳಿ ನಾವು ಬಂದಿರುವಂಥದ್ದು. ಸೊ ಈಗ ತಹಶೀಲ್ದಾರ್ಗೆ ವಿಷಯ ಮುಟ್ಟಿಸಿದ್ದೀವಿ, ಅವರು ಕೂಡ ಕೆಳಗಡೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪತ್ರ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಮ್ಮ ಬೇಡಿಕೆ ಅಂದರೆ, ನಮ್ಮ ಬೇಡಿಕೆ ಎಲ್ಲ, ನಮ್ಮ ಆಗ್ರಹ ಏನಂತ ಹೇಳಿದ್ರೆ, ಕೂಡಲೇ ಇವತ್ತೇ ಈಗಲೇ ಆ ಅಯೋಗ್ಯ ರೆವಿನ್ಯೂ ಇನ್ಸ್ಪೆಕ್ಟ್ರು ಪೃಥ್ವಿ ಅಂತ ಅವ್ರ ಹೆಸರು. ಸೊ ಆ ಪೃಥ್ವಿ ಏನಿದ್ದಾರೋ ಅವರು ಈಗಲೇ ಕೂಡಲೇ ಸಸ್ಪೆಂಡ್ ಆಗಬೇಕು, ಅದು ನಮ್ಮ ಬೇಡಿಕೆ. ಸೊ ಈಗ ತಹಶೀಲ್ದಾರ್ಗೆ ವಿಷಯ ಮುಟ್ಟಿಸಿದ್ದೀವಿ, ಅವರು ಬರ್ತಾ ಇದ್ದಾರೆ. ಕಂದಾಯ ನಿರೀಕ್ಷಕ ಅಧಿಕಾರಿ ಕೂಡಲೇ ಅಮಾನತಾಗಲಿ, ಅಮಾನತಾಗಲಿ. ಆ ಲಂಚೋಪಭೋಗ ಅಧಿಕಾರಿ ಕೂಡಲೇ ಅಮಾನತಾಗಲಿ, 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 ಅಮಾನತಾಗಲಿ. ಸ್ನೇಹಿತರೆ, ಇನ್ನೂ ಕೂಡ ತಹಶೀಲ್ದಾರ್ ಬರಲಿಲ್ಲ. ಸೊ ವಿಷಯ ತಲುಪಿಸಿದ್ದೀವಿ ಅವ್ರಿಗೆ.
ಒಂದಷ್ಟು ವೆಯ್ಟ್ ಮಾಡ್ತೀವಿ. ಸೊ ಲೈವ್ ಮುಖಾಂತರ ನಾವು ಇರೋಣ. ಬಂದ ಕೂಡಲೇ ಅವ್ರಿಗೆ ವಿಷಯ ಮುಟ್ಸೋಣ. ನಿರೀಕ್ಷೆ ಅಧಿಕಾರಿಗೆ ಕೂಡಲೇ ಅಮಾನತು ಮಾಡಿ. ಜನರ ತೆರಿಗೆ ಹಣೆಗೆ ದ್ರೋಹ ಬಗೆಯುವ ಅಧಿಕಾರಿಗೆ ಶಿಕ್ಷೆ ಆಗಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಭ್ರಷ್ಟ ನಾಲಾಯಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡಲೇ ಅಮಾನತು ಮಾಡಿ. ಭ್ರಷ್ಟ ನಾಲಾಯಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡಲೇ ಧಿಕ್ಕಾರ ಭ್ರಷ್ಟ ಅಧಿಕಾರಿಗೆ ಭ್ರಷ್ಟ ಅಧಿಕಾರಿಗೆ ಭ್ರಷ್ಟ ಅಧಿಕಾರಿಗೆ ಜನರ ತೆರಿಗೆ ಹಣಕ್ಕೆ ದ್ರೋಹ ಬಗೆಯುವ ಅಧಿಕಾರಿಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಈ ಭ್ರಷ್ಟ ಕಂದಾಯ ನಿರೀಕ್ಷಕ ಅಧಿಕಾರಿಗೆ ಈ ಲಂಚಬೋಕ ಅಧಿಕಾರಿಯನ್ನು ಕೂಡಲೇ ಮಾಡಿ. ಜನರ ತೆರಿಗೆ ಹಣಕ್ಕೆ ದ್ರೋಹ ಬಗೆಯುವ ಅಧಿಕಾರಿಗೆ ಅಮಾನತು ಮಾಡಿ. ಹಾಂ ಸರ್, ನಮಸ್ತೆ. ಬಹುತೇಕ ನಿಮ್ಗೆ ವಿಚಾರ ಗೊತ್ತೇ ಇದೆ. ಸೊ ನಾವು ಅದಕ್ಕೆ ಅಂತ ಬಂದದ್ದು. ಕಳೆದ ಇದೇ ತಿಂಗಳ ಒಂದು ಸೋಮವಾರ 4ನೇ ತಾರೀಕು ನಾವೇ ನಮ್ಮದೇ ಅಧೀನದಲ್ಲಿರ್ತಕ್ಕಂಥ ನಾವೇ ಬಂದು ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ಹತ್ರ ಬಂದು ನಾವು ಈ ಥರ ಕನ್ವರ್ಷನ್ಗೆ ಸರ್ಟಿಫಿಕೇಟ್ಗೆ ಸಿಗ್ನೇಚರ್ ಆಗಬೇಕು ಅಂದಾಗ ಅವರು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಸೊ ನಾವು ಆ ದಿನ ಅಲ್ಲದೆ ಮರುದಿನ ಬಂದು ಮಧ್ಯಾಹ್ನ 12 ಗಂಟೆಗೆ ವಿತ್ ವಿಡಿಯೋ ಮಾಡಿಕೊಂಡು ಅವ್ರಿಗೆ ಅಮೌಂಟ್ ಕೊಡ್ತೀವಿ. ಸೊ ಹಾಗಾಗಿ ಅವರು ಅಮೌಂಟ್ ಕೂಡ ಧಾರಾಳವಾಗಿ ತೊಗೋತಾರೆ. ಅದು ವಿಡಿಯೋ ಕೂಡ ಈಗ ನಿಮಗೆ ತೋರಿಸ್ತೀವಿ. ಸೊ ಹಾಗಾಗಿ ಈಗ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಂಥ ಒಂದು ಭ್ರಷ್ಟಾಧಿಕಾರಿಗೆ ದಯವಿಟ್ಟು ಆ್ಯಕ್ಚುಲಿ ಪ್ರಿವೆಂಟೇಷನ್ ಆಫ್ ಕರ್ನಾಟಕ ಕರಪ್ಷನ್ ಆ್ಯಕ್ಟ್ ಪ್ರಕಾರ 98 ಕಾಲಮ್ 7 ಪ್ರಕಾರ ಆತ ಒಬ್ಬ ವ್ಯಕ್ತಿ ಲಂಚ ತಗೊಳ್ಳೋ ಸಾಬೀತಾದರೆ ಕೂಡಲೇ ಆತ ಕೆಲಸದಿಂದ ವಜಾಗಬೇಕು. ಜೊತೆಗೆ ಒಂದು 3 ರಿಂದ 7 ವರ್ಷ ಜೈಲಾಗಬೇಕು. ನಾವು ಅದನ್ನು ಯಾವುದು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೂ ಸಂಸಾರ, ಜೀವನ, ಕುಟುಂಬ, ಮಕ್ಕಳು, ಭವಿಷ್ಯತ್ತು ಕಮಿಟ್ಮೆಂಟ್ ಇರುತ್ತೆ. ಹಾಗಾಗಿ ಜಸ್ಟ್ ಒಂದು ವಾರ್ನಿಂಗ್ ಕೊಟ್ಟು 1 ತಿಂಗಳು ಅವ್ರನ್ನ ಸಸ್ಪೆಂಡ್ ಮಾಡಿಸಿ ನೆಕ್ಸ್ಟ್ ಆ ಒಂದು ಸಸ್ಪೆಂಡ್ ಮಾಡೋ ಮುಖಾಂತರ ಅವರ ಒಟ್ಟಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳಿಗೂ ಅದೊಂದು ಪಾಠ ಆಗ್ತದೆ. ಯಾರು ಒಂದು ಲಂಚದ ವ್ಯಾಮೋಹಕ್ಕೋ ಅಥವಾ ಬೇರೆ ಭ್ರಷ್ಟಾಚಾರ ವ್ಯಾಮೋಹಕ್ಕೋ ಒಂದು ವ್ಯಾಮೋಹಕ್ಕೆ ಒಳಗಾಗ್ತಾರೋ ಅಂಥವ್ರು ಕೂಡ ನ್ಯಾಯಯುತವಾಗಿ ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ ದಯವಿಟ್ಟು ನಾವು ಕೂಡ, ಯಾಕಂದರೆ ನಮಗೂ ಈಗ ಗೊತ್ತೇ ಇದೆ, ಒಬ್ಬ ಕೆಲಸದಿಂದ ಒಬ್ಬ ವ್ಯಕ್ತಿ ವಜಾ ಆಗಿಬಿಟ್ರೆ ಆತನ ಕಮಿಟ್ಮೆಂಟು ಕುಟುಂಬ ಎಷ್ಟು ನೋವಾಗ್ತದೆ ಅಂತೇಳಿ. ಹಾಗಾಗಿ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗೆ ಕನಿಷ್ಠ ಪಕ್ಷ 1 ತಿಂಗಳಾದರೂ ಒಂದು ಸಸ್ಪೆಂಡ್ ಮಾಡಿ ಅಮಾನತು ಮಾಡಿಸಿ ಆತನಿಗೆ ಒಂದು ರಿಮಾರ್ಕ್ ಆಗೋ ಥರ ಮಾಡಿ ಅಂತ ನಾವು ನಿಮಗೆ ಒಂದು ಬೇಡಿಕೆ ಇಟ್ಕೊಂಡು ಒಂದು ಆಗ್ರಹ ಮಾಡಲಿಕ್ಕೆ ನಮ್ಮ ವತಿಯಿಂದ ಬಂದಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪತ್ರ ಕೂಡ ಕೊಡ್ತಾ ಇದ್ದೀವಿ. ಈಗ ನೀವು ಏನು ಹೇಳ್ತೀರೋ ಸರ್ ದಯವಿಟ್ಟು ತಿಳಿಸಿ. ಇಟ್ಕೊಳ್ಳಿ, ಪಾತ್ರ ಕೊಡೋಣ. ಹತ್ರ ಬನ್ನಿ. ಮೈಕ್ ಹಾಕ್ಬೋದ ಇಲ್ಲಿ? ಇಲ್ಲ, ಅದೇನು ಬೇಡ್ಬಿಡಿ. ಅದೇ ತಮ್ಮ ಮನವಿಯನ್ನು ನಾನು ಪರಿಶೀಲನೆ ಮಾಡ್ಕೊಂಡು ಅದು ಸತ್ಯತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡು ನಾನು ಒಂದು ವೇಳೆ ಮಾಡಿದ್ದು ಅಪರಾಧ ಅಂತ ಕಂಡು ಬಂದಲ್ಲಿ ನಾವು ಮೇಲಧಿಕಾರಿಗೇನು ಗಮನಕ್ಕೆ ತಂದು ಅವ್ರಲ್ಲಿಂದ ನಿರ್ದೇಶನದಂತೆ ನಾನು ಕ್ರಮ ತಗೋತೇನೆ ಅಂತ ಅಷ್ಟೇ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಈಗ ವಿಡಿಯೋ ಅವ್ರಿಗೆ ಒಂದು ಶೇರ್ ಮಾಡೋಣ. ಅದು ಪೆನ್ ಡ್ರೈವಲ್ಲಿ ಪೇಸ್ಟ್ ಮಾಡಿಕೊಡ್ಬೇಕಾ ಅಥವಾ ನಿಮಗೆ ವಾಟ್ಸಪ್ ಕಳಿಸ್ಕೊಟ್ರೆ ಸರ್? ವಾಟ್ಸಪ್ನು ಕಳಿಸಿ. ಪೆನ್ ಡ್ರೈವ್ ಸರ್, ಪೆನ್ ಡ್ರೈವ್ ನಾನು ಕಳಿಸ್ಬೇಕಲ್ಲ. ಪೆನ್ ಡ್ರೈವ್ ಬೇಕಾದ್ರೆ ಪೇಸ್ಟ್ ಮಾಡಿ ನಿಮಗೆ ಕೊಡ್ತೇವೆ. ಓಕೆ ವೀಕ್ಷಕರೇ, ಅದೊಂದು ಏನು ವಿಡಿಯೋ ಇದೆಯೋ ಅದನ್ನು ನಾವು ಪೆನ್ ಡ್ರೈವ್ ಮುಖಾಂತರ ಅವ್ರಿಗೆ ಪೇಸ್ಟ್ ಮಾಡೋದನ್ನು ಕೊಡ್ತೇವೆ. ಜೊತೆಗೆ ವಾಟ್ಸಪ್ಪಲ್ಲಿ ಮುಖಾಂತರ ಅವ್ರದೇ ಪರ್ಸನಲ್ ನಂಬರ್ಗೆ ನಾವು ವಾಟ್ಸಪ್ ಕೂಡ ಕಳಿಸ್ಕೊಡ್ತೀವಿ. ಸೊ ಅವ್ರು ಹೇಳ್ತಿದ್ದಾರೆ ಅದು ಸಾಬೀತಾದರೆ ನಾವು ಅವ್ರ ಮೇಲಧಿಕಾರಿಗೆ ತಿಳಿಸ್ಕೊಟ್ಟು ಅವ್ರನ್ನ ನಾವು ಕೆಲಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ವಿಡಿಯೋ ಕಳಿಸ್ಕೊಡ್ತೀವಿ. ಅದು ರಿಸೀವ್ಡ್ ಕಾಪಿ ಕೂಡ ತೊಗೋತೀವಿ. ಅದನ್ನು ನಾವು ಫಾಲೋಅಪ್ ಕೂಡ ಮಾಡ್ತೀವಿ. ನೋಡುವ ಅದೇನಾಗ್ತದೆ ಅಂತೇಳಿ ನಿಮಗೆ ನೆಕ್ಸ್ಟಿಗೆ ನಾವು ಕೂಡ ಅದನ್ನು ತಿಳಿಸ್ಕೊಡ್ತೇವೆ. ಧನ್ಯವಾದ.